ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ದಿಸ್ ಇಸ್ ಕವಿತಾ ಆ್ಯಂಡ್ ವೆಲ್ಕಮ್ ಟು ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್. ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವಂಥ ಚಿಕನ್ ಚುಕ್ಕ ಮಾಡ್ತಾಯಿದ್ದೀನಿ. ಇದನ್ನು ಬ್ಯಾಚುಲರ್ಸ್ ಚಿಕನ್ ಅಂತಲೂ ಕರಿಬೋದು, ಯಾಕಂದರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಆ್ಯಂಡ್ ತುಂಬ ಈಸಿಯಾಗಿ ಮಾಡುವಂಥ ಒಂದು ಚಿಕನ್ ಚುಕ್ಕ. ಒಂದು 50 ml ಆಗುವಷ್ಟು ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಕಡಲೆಕಾಯಿ ಎಣ್ಣೆ ಇಲ್ಲ ಅಂದರೆ ಎಳ್ಳೆಣ್ಣೆನೂ ಸೇರಿಸ್ಕೋಬೋದು. 15ರಿಂದ 20 ಸಣ್ಣ ಈರುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿಲ್ಲ, ಜಜ್ಜಿದ್ದೀನಿ ನಾನು. ಅದನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ಯಾವುದೇ ಚಕ್ಕೆ ಲವಂಗ ಏನು ಯೂಸ್ ಮಾಡೋಣ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕಂತ ಏನಿಲ್ಲ, ಈ ಸ್ಟೇಜಿಗೆ ಬಂದರೆ ಸಾಕು. ಮಿರರಿಂಗ್ ಸ್ಟೇಜಲ್ಲಿ ನಾವೀಗ ಇದ್ರ ಜೊತೆ 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ನಾನು ಜಜ್ಜಿಟ್ಟಿದ್ದೀನಿ, ಅದನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋಣ. ನಾನು ಇದನ್ನು ಚಿಪ್ಪೆ ಸಮೇತನೇ ಜಜ್ಜಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಬಾಡಿದೆ ನೋಡಿ, ಈ ಥರ ಆದರೆ ಸಾಕು. ಸ್ವಲ್ಪ ಇದ್ರ ಜೊತೆ ನಾವೀಗ ತೊಳೆದಿಟ್ಟಿರೋಂಥ ಚಿಕನ್ನ ಸೇರಿಸ್ಕೊಂಡಿರೋಣ. ನಾನು ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಕ್ಲೀನಾಗಿ ತೊಳೆದಿದ್ದೀನಿ. ಮತ್ತು ಚಿಕನ್ನು ಅಷ್ಟೇ ಸ್ವಲ್ಪ ಸಣ್ಣ ಪೀಸಸ್ ಆಗಿರಲಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ಹಾಗೆ ಒಂದು ತಟ್ಟೆ ಹಾಕಿ ಮುಚ್ಚಿ ಇಟ್ಬಿಡಿ. ಇದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅಂತ. ಈಗ ಚಿಕನ್ ಬೇಕಿರುವಂಥ ಮಸಾಲೆ ಎಲ್ಲ ಸೇರಿಸ್ಕೊಂಡ್ಬಿಡೋಣ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ, ಅಚ್ಕಾರದ ಪುಡಿ 1 ಸ್ಪೂನ್ ಸೇರಿಸ್ಕೊಳ್ಳೋಣ. ಚಿಕನ್ಗೆ ಬೇಕಾಗೋಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಕಲ್ಲು ಉಪ್ಪು ಸೇರಿಸ್ಕೊತಾ ಇದ್ದೀನಿ, ನೀವು ಪುಡಿ ಉಪ್ಪು ಸೇರಿಸ್ಕೊಳ್ಳೋದಾಗಿದ್ದರೆ 1 ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ಳಿ. ಉಪ್ಪು ಖಾರ ಜೊತೆ ಸೇರಿಸಿ ಚಿಕನ್ನ ಒಂದು 5 ನಿಮಿಷ ಹಾಗೆ ಒಂದು ತಟ್ಟೆ ಹಾಕಿ ಮುಚ್ಚಿಟ್ಟು ಬೇಯಿಸ್ಕೊಂಡ್ಬಿಡಿ. ಈಗ ಚಿಕನ್ 70% ಅಷ್ಟು ಬೆಂದಿದೆ. ಇದು ಸ್ವಲ್ಪ ಕರಿಬೇವು ಮತ್ತು ಒಂದು 4-5 ಒಣಮೆಣಸಿನ್ಕಾಯಿನ ಇದರ ಜೊತೆ ಸೇರಿಸ್ಕೊಳ್ಳೋಣ. ಚಿಕನಲ್ಲಿರೋ ನೀರಷ್ಟು ಡ್ರೈ ಆಗಬೇಕು, ಸೊ ಅದಷ್ಟು ನೀರು ಹೋಗೋವರೆಗೂ ನಾವು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಚಿಕನ್ ಚೆನ್ನಾಗಿ ಬೆಂದಿದೆ ನೋಡಿ, ಪೂರ್ತಿ ಚೆನ್ನಾಗಿ ಬೆಂದಿದೆ. ಇದರಲ್ಲಿರೋ ನೀರು ಅಷ್ಟೇ ಪೂರ್ತಿ ಅಬ್ಸರ್ವ್ ಆಗಿದೆ. ಈಗ ನಾವು ಇದರ ಜೊತೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಮತ್ತು 1 ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿನೂ ಇದರ ಜೊತೆ ಸೇರಿಸ್ಕೊಳ್ಳೋಣ. ತಲೆ ಹಿಡಿದೇ ಇರೋ ಹಾಗೆ ಇದು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇದ್ರ ಜೊತೆ ಮಿಕ್ಸ್ ಮಾಡಿ ತೆಗೆದ್ರೆ ಇಷ್ಟೇ ಚಿಕನ್ ಚುಕ್ಕ ರೆಡಿ ಆಯಿತು. ಇದ್ರ ಜೊತೆ ನಾನು 1 ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೊತೀನಿ. ಈ ಪೌಡರ್ ಎಲ್ಲ ಚೆನ್ನಾಗಿ ಕೋಟ್ ಆಗುತ್ತೆ ಚಿಕನ್ ಮೇಲ್ಗಡೆ. ಅಷ್ಟೇ, ಚಿಕನ್ ಚುಕ್ಕ ರೆಡಿ ಆಯಿತು. ಪೆಪ್ಪರ್ ಪೌಡರ್ ಹಾಕಿದ್ಮೇಲೆ ಸುಮಾರು ಹೊತ್ತು ಬೇಯಿಸಬಾರ್ದು, ಕಹಿಯಾಗೋಗುತ್ತೆ. ಇರಿಸ್ಬಿಡೋಣ. ಈಗ ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನೀವು ಸಹ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಚಿಕನ್ ಚುಕ್ಕನ್ನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಇದನ್ನು ಬ್ಯಾಚುಲರ್ಸ್ ಟ್ರೈ ಮಾಡ್ಬೋದು, ತುಂಬ ಈಸಿಯಾಗಿರುತ್ತೆ. ಸೊ ವಿತೌಟ್ ಎನಿ ಎಫೆಕ್ಟ್ಸ್ ಅವರು ತುಂಬ ಟೇಸ್ಟಿಯಾಗಿರುವಂಥ ಒಂದು ಚಿಕನ್ ಚುಕ್ಕನ್ನ ಟ್ರೈ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.